ಕೋರ್ಟ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಿನ್ನಡೆಯಾಗಿದೆ ಅಥವಾ ಸುಪ್ರೀಂ ಕೋರ್ಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಕಾರಣ ಡಿಕೆಶಿ ಅವರ ವಿರುದ್ಧ ಇದ್ದಂತ ಒಂದು ಕೇಸ್, ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಿಬಿಐ ತನಿಖೆಗೆ ಕೊಡೋದಿಲ್ಲ ಅಂತ ಹೇಳಿ ಆ ಕೇಸನ್ನ ವಾಪಸ್ ಪಡೆದುಕೊಂಡಿತ್ತು. ಅದರ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗಾದ್ರೆ ಯಾಕೆ ಯತ್ನಾಳ್ ಅವರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೋಡೋಣ. ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಡಿಕೆಶಿ ವಿರುದ್ಧ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ಗೆ ಸುಪ್ರೀಂ ಕ್ಲಾಸ್ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ನಿಂದ ತಪರಾಕಿ ಹಾಕಿಸಿಕೊಂಡಿದ್ದಾರೆ ಯತ್ನಾಳ್. ಸಿಬಿಐ ತನಿಖೆ ಕೋರಿದ್ದ ಯತ್ನಾಳ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಪೊಲಿಟಿಕಲ್ ಅಡ್ವಾಂಟೇಜ್ಗಾಗಿ ಇಂತಹ ಅರ್ಜಿ ಯಾಕೆ ಹಾಕ್ತೀರಿ? ನೀವುಗಳು ರಾಜಕೀಯ ಮಾಡೋದಾದ್ರೆ ಫೀಲ್ಡ್ ನಲ್ಲಿ ಮಾಡಿ, ಅದನ್ನ ಬಿಟ್ಟು ಕೋರ್ಟ್ಗಳನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬೇಡಿ. ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಫುಲ್ ಗರಂ ಆಗಿದ್ದಾರೆ. ಓಪನ್ ಹಾಲ್ನಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನ್ಯಾಯಾಧೀಶರು. ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ಅನುಮತಿ ವಾಪಸ್ ಪಡೆದಿದ್ದ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಕೋರ್ಟ್ ಮೊರೆ ಹೋಗಿದ್ರು ಯತ್ನಾಳ್. ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದ ನ್ಯಾಯಾಲಯದಿಂದ ಯತ್ನಾಳ್ ಅವರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಮುಂದಿನ ವಿಚಾರಣೆಯನ್ನ ಮಾರ್ಚ್ 26ಕ್ಕೆ ನ್ಯಾಯಾಲಯ ಮುಂದೂಡಿದೆ. ನೋಡಿ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದೆ ನ್ಯಾಯಾಲಯ ಅಂತ ಹೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ಅನುಮತಿಯನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು. ಅಂದರೆ ಸಂಪುಟ ಸಭೆಯನ್ನ ನಡೆಸಿ ಒಂದು ನಿರ್ಧಾರವನ್ನ ಮಾಡಿ ಆ ಕೇಸನ್ನ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು, ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದನ್ನ ವಿರೋಧಿಸಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ನೀವು ವಾಪಸ್ ತೆಗೆದುಕೊಂಡ್ರಿ ಅಂತ ಹೇಳಿ. ಆದರೆ ಇಲ್ಲಿ ನೋಡಿದ್ರೆ ಸುಪ್ರೀಂ ಕೋರ್ಟ್, ನೀವು ರಾಜಕೀಯ ಮಾಡೋದಾದ್ರೆ ಫೀಲ್ಡ್ ನಲ್ಲಿ ಮಾಡ್ರಿ, ನಿಮ್ಮ ರಾಜಕೀಯಕ್ಕೆ ಕೋರ್ಟನ್ನ ಬಳಸಿಕೊಳ್ಳಬೇಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಫುಲ್ ಗರಂ ಆಗಿರೋದು. ಓಪನ್ ಹಾಲ್ನಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೋಡಿ. ಓಪನ್ ಹಾಲ್ನಲ್ಲೇ ನೀವು ರಾಜಕಾರಣ ಮಾಡೋದಾದ್ರೆ ಫೀಲ್ಡ್ ನಲ್ಲಿ ಮಾಡಿ, ಕೋರ್ಟ್ನಲ್ಲ. ನಮ್ಮನ್ನ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ಅಥವಾ ಕೋರ್ಟನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ. ಪೊಲಿಟಿಕಲ್ ಅಡ್ವಾಂಟೇಜ್ಗಾಗಿ ಇಂತಹ ಅರ್ಜಿಯನ್ನು ಯಾಕೆ ಹಾಕ್ತೀರಿ ನೀವು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಸಿಬಿಐಗೆ ತನಿಖೆ ಕೋರಿದ್ದ ಯತ್ನಾಳ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವುಗಳು ರಾಜಕೀಯ ಮಾಡೋದಾದ್ರೆ ಫೀಲ್ಡ್ನಲ್ಲಿ ಇಟ್ಕೊಳ್ಳಿ ಅಷ್ಟೇ, ನೀವು ಕೋರ್ಟನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ. ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ಅನುಮತಿ ವಾಪಸ್ ಪಡೆದಿತ್ತು ಕಾಂಗ್ರೆಸ್ ಸರ್ಕಾರ, ನಿಮಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಯತ್ನಾಳ್ ಎಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದ ನ್ಯಾಯಾಲಯ ಯತ್ನಾಳ್ಗೆ ತರಾಟೆಗೆ ತೆಗೆದುಕೊಂಡಿರೋದು. ಮುಂದಿನ ವಿಚಾರಣೆಯನ್ನು ಮಾರ್ಚ್ 26ಕ್ಕೆ ನ್ಯಾಯಾಲಯ ಮುಂದೂಡಿದೆ.